ನನ್ ಟೀಚರ್ ಹೊಡೆದ್ರು ಅಂತ ಹೇಳಿ ಅವನು ನಮ್ಮ ಕಾಲರ್ ಪಟ್ಟಿ ಇಟ್ಕೊಂಡು ನಮ್ಮ ಅಪ್ಪ ನಮ್ಗೆ ಇನ್ನೊಂದೆರಡು ಬಾರ್ಸ್ ತಗೊಂಡೋಗಿ ಟೀಚರ್ ಕಾಲ್ ಮುಂದೆ ಬಿಸಾಡ್ತಿದ್ರು, ಹಾಕಿ ಇನ್ನೊಂದು 4 ಇವನಿಗೆ ಮನೆಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿ. ಅಂತಹ ವಾತಾವರಣ ಇವತ್ತು ಸಮಾಜದಲ್ಲಿ ಇಲ್ಲ. ಹಾಗಂತ ನಾನು ಮಕ್ಕಳಿಗೆ ಹೊಡೆಯುವಂತದ್ದು ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆದರೆ ಒಳ್ಳೆ ಉದ್ದೇಶದಿಂದ ಮಕ್ಕಳನ್ನ ತಿದ್ದುವ ದೃಷ್ಟಿಕೋನದಲ್ಲಿ, ಮಕ್ಕಳಿಗೆ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವ ದೃಷ್ಟಿಕೋನದಲ್ಲಿ, ಮಕ್ಕಳು ಮಾಡಿದ್ದನ್ನ ತಪ್ಪು ಅಂತ ಹೇಳುವ ದೃಷ್ಟಿಕೋನದಲ್ಲಿ ಶಿಕ್ಷಕರಿಗೆ ಧೈರ್ಯ ಇದ್ದಾಗ ಮಾತ್ರ ಅವರು ಯಾವುದೇ ಭಯ ಇಲ್ಲದೆ ಕ್ಲಾಸಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಆ ಶಿಕ್ಷಕರು ಇವತ್ತು ಭಯದ ವಾತಾವರಣದಲ್ಲಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಇವತ್ತು ಎಷ್ಟೋ ಶಿಕ್ಷಕರಿಗೆ ಆ ಮಟ್ಟಕ್ಕೆ ಹೋಗಿ ಮಕ್ಕಳನ್ನ ತಲುಪುವಲ್ಲಿ ಎಲ್ಲೋ ಒಂದು ಕಡೆ ಅಡೆತಡೆ ಉಂಟಾಗ್ತಾ ಇದೆ. ಇವತ್ತಿನ ವಾತಾವರಣದಲ್ಲಿ ಗೊತ್ತು ನಮ್ಮ ಮಕ್ಕಳು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿ. ಎಷ್ಟೋ ಪಾಲಕರು ಮಕ್ಕಳನ್ನ ಕೂತಲ್ಲಿ ನಿಂತಲ್ಲಿ ಅವರ ಜೊತೆಗೆ ನಿಂತ್ಕೊಂತಾರೆ. ಶಾಲೆವರೆಗೆ ಬಂದು ಅವರ ಪಾಟಿ ಚೀಲಗಳನ್ನ ಅವರೇ ಎತ್ಕೊಂಡು ಹೋಗ್ತಾರೆ. ಸೋಫಾ ಮೇಲೆ ಕೂತು ಟಿವಿ ನೋಡ್ತಾ ಇರೋ ಮಗು ಪಕ್ಕದಲ್ಲಿ ಬಂದು ತಿನ್ನಿಸ್ತಾರೆ. ಇಷ್ಟು ಅತಿಯಾದ ಸವಲತ್ತುಗಳು, ಅನ್ಹೆಲ್ದಿ ರೀತಿಯಾಗಿ ಮಾಡುವಂತಹ ಕಂಪ್ಯಾರಿಸನ್ಸ್ಗಳು, ಅಥವಾ ನಮ್ಮ ಮನೆಯ ವಾತಾವರಣದಲ್ಲಿರುವಂತಹ ಸಮಸ್ಯೆಗಳು, ನಮ್ಮ ಸಂಭಾಷಣೆಗಳು, ನಮ್ಮ ವ್ಯಕ್ತಿತ್ವ, ನಾವು ಹೇಗಿದ್ದೀವಿ, ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಪಾತ್ರವನ್ನ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ನಾವು ಕೇವಲ ಹೆತ್ತವರಾಗಿ ಉಳಿದುಕೊಳ್ಳದೆ ಮಕ್ಕಳಿಗೆ ಒಂದು ಆದರ್ಶ ಪಾಲಕರಾಗ್ಲಿಕ್ಕೆ ಸಾಧ್ಯ ಇದೆ.